ಗುಡ್ ಮಾರ್ನಿಂಗ್ ಟು ಎವ್ರಿವನ್. ನಾನು ಇವತ್ತಿನ ವಿಡಿಯೋದಲ್ಲಿ ನೀಟ್ ಯು ಜಿ 2026 ಕೌನ್ಸಿಲಿಂಗ್ ಅಂದರೆ ಮೆಡಿಕಲ್ ಸೀಟ್ಸ್ ಹೌ ದೇ ಆರ್ ಗೋಯಿಂಗ್ ಟು ಅಲಾಟ್, ಹೇಗೆ ಅಲಾಟ್ ಆಗ್ತವೆ ಮತ್ತು MCC ಅವರ ಶೆಡ್ಯೂಲ್, ಟೈಮ್ ಟೇಬಲ್, ಕೌನ್ಸಿಲಿಂಗ್ ಶೆಡ್ಯೂಲನ್ನು, ನೆಕ್ಸ್ಟ್ ಅವರ ಪ್ರೊಸೀಜರ್, ರೀಸೆಂಟ್ಲಿ ರಿಲೀಸ್ಡ್ ನ್ಯೂ ಪ್ರೊಸೀಜರ್ಸ್ ಅದರ ಬಗ್ಗೆ, ಮತ್ತು ಹೌ ಕರ್ನಾಟಕ ಸ್ಟೂಡೆಂಟ್ಸ್ ಕ್ಯಾನ್ ಟೇಕ್ ಪಾರ್ಟ್ ಇನ್ ಬೋತ್ MCC ಆಸ್ ವೆಲ್ ಆಸ್ KEA, ಯಾವುದೇ ತೊಂದರೆ ಆಗದಾಗೆ ಇವೆರಡೂ ಕೌನ್ಸಿಲಿಂಗ್ನಲ್ಲಿ ಹೌ ದೇ ಕ್ಯಾನ್ ಟೇಕ್ ಪಾರ್ಟ್ ಅನ್ನೋದ್ರ ಬಗ್ಗೆ ನಿಮಗೆ ಇನ್ಫಾರ್ಮ್ ಮಾಡೋದಕ್ಕೆ ಅಥವಾ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೇನೆ. ಮೊದಲನೇದಾಗಿ ಶೆಡ್ಯೂಲ್ ನೋಡೋಣ, ಕೌನ್ಸಿಲಿಂಗ್ ಶೆಡ್ಯೂಲ್. ಈಗ MCC ಅವರು, ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿಯವರು, ಸೆಂಟ್ರಲ್ ಕೌನ್ಸಿಲಿಂಗ್ ಕಮಿಟಿಯವರು ಈ ವರ್ಷದ ಮೆಡಿಕಲ್ ಕೌನ್ಸಿಲಿಂಗ್ ಶೆಡ್ಯೂಲನ್ನು ರಿಲೀಸ್ ಮಾಡಿದ್ದಾರೆ. ಅದರ ಪ್ರಕಾರ ನಾನು ಈ ಫಸ್ಟ್ ರೌಂಡ್, ಈ 4 ರೌಂಡ್ಗಳ ಶೆಡ್ಯೂಲ್ಗಳ ಟೈಮ್ ಟೇಬಲನ್ನು ಅವರು ರಿಲೀಸ್ ಮಾಡಿದ್ದಾರೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ರೌಂಡ್ ಬಗ್ಗೆ, ಸೆಂಟ್ರಲ್ ಫಸ್ಟ್ ರೌಂಡ್ ಮತ್ತು ಸ್ಟೇಟ್ ಫಸ್ಟ್ ರೌಂಡು, MCC ಫಸ್ಟ್ ರೌಂಡು ಮತ್ತು KEA ಫಸ್ಟ್ ರೌಂಡು ಟೈಮ್ ಟೇಬಲ್ ಬಗ್ಗೆ ಅಥವಾ ಆ ಶೆಡ್ಯೂಲ್ ಬಗ್ಗೆ, ಅದರ ಜೊತೆಯಲ್ಲಿ ಪ್ರೊಸೀಜರ್ ಬಗ್ಗೆ, ಏನೇನು ರೂಲ್ಸ್ ಶುಡ್ ಬಿ ಫಾಲೋಡ್ ವೈಲ್ ಅಟೆಂಡಿಂಗ್ ದ ಕೌನ್ಸಿಲಿಂಗ್ ಅನ್ನೋದನ್ನು ನಿಮ್ಗೆ ಹೇಳ್ತೇನೆ. ಮತ್ತು ಇದರ ಜೊತೆಯಲ್ಲಿ ಕರ್ನಾಟಕದವರು ಹೇಗೆ ಹೌ ದೇ ಕ್ಯಾನ್ ಟೇಕ್ ಪಾರ್ಟ್ ಇನ್ ಬೋತ್ ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಮೊದಲನೇದಾಗಿ ಶೆಡ್ಯೂಲ್ ಈಗಾಗಲೇ ನೀವು ನೋಡಿಕೊಂಡಿರ್ತೀರ. ಇದೇ ತಿಂಗಳ 4th MCC ಅವರ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ತಾಯಿದೆ. 13th KEA ಅವರ ಅಂದರೆ ಸ್ಟೇಟ್ ಕರ್ನಾಟಕ ಕೌನ್ಸಿಲಿಂಗ್ 13ರಿಂದ ಸ್ಟಾರ್ಟ್ ಆಗ್ತಾಯಿದೆ. 4ರಿಂದ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗ್ತದೆ, 12ರಿಂದ ರಿಜಿಸ್ಟ್ರೇಷನ್ ಕ್ಲೋಸ್ ಆಗುತ್ತೆ, 13ಕ್ಕೆ ಆಲ್ಮೋಸ್ಟ್ ಇಟ್ ವಿಲ್ ಬಿ ಓವರ್, 17ಕ್ಕೆ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ MCCದು. ಇನ್ನು KEA ಅವ್ರದ್ದು ಸ್ಟಾರ್ಟ್ ಆಗೋದು 13ಕ್ಕೆ. ಈಗಾಗಲೇ ನೀವು ರಿಜಿಸ್ಟ್ರ್ ಎಲ್ಲರೂ ಮಾಡಿರ್ತೀರ. ಈಗಾಗಲೇ ರಿಜಿಸ್ಟ್ರೇಷನ್, ಕರ್ನಾಟಕ ರಿಜಿಸ್ಟ್ರೇಷನ್ ಎಲ್ಲ ಕ್ಲೋಸ್ ಆಗಿದೆ. ಇನ್ನೇನಿದ್ರು ಅವರು ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತಾರೆ, ನಿಮಗೆ ಆಪ್ಷನ್ ಎಂಟ್ರಿಗೆ ಅವಕಾಶ ಕೊಡ್ತಾರೆ. ಆಪ್ಷನ್ ಎಂಟ್ರಿ ಆದಮೇಲೆ ಅಕಾರ್ಡಿಂಗ್ ಟು ಯುವರ್ ನೀಟ್ ರ್ಯಾಂಕ್ ಆ್ಯಂಡ್ ದೆನ್ ಇವರ ಕೆಟಗರಿ, ಅವುಗಳ ಆಧಾರದ ಮೇಲೆ ನಿಮಗೆ ಸೀಟನ್ನು ಅಲಾಟ್ ಮಾಡ್ತಾ ಇದ್ದಾರೆ. ಇದು 23 ಅಥವಾ 24ಕ್ಕೆ ನೀವು ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ. 29th ಇದ್ದ ಲಾಸ್ಟ್ ಡೇಟ್ ಟು ಅಡ್ಮಿಟ್ ಅಂದರೆ ಅಡ್ಮಿಷನ್, ಟು ಟೇಕ್ ಅಡ್ಮಿಷನ್ ಲಾಸ್ಟ್ ಡೇಟ್ ಈಸ್ 29th ಅಂಥೇಳಿ ಈಗಾಗಲೇ ಶೆಡ್ಯೂಲನ್ನು ರಿಲೀಸ್ ಮಾಡಿದ್ದಾರೆ. ಇದು ನೀವೆಲ್ಲ ನೋಡಿರ್ತೀರ. ಇದು ಈ ವರ್ಷದ ಫಸ್ಟ್ ರೌಂಡ್ ಶೆಡ್ಯೂಲ್. ಅಂದರೆ ಈ ತಿಂಗಳ 29ಕ್ಕೆ ನಿಮ್ಮದು ಸೆಂಟ್ರಲ್ ಕೌನ್ಸಿಲಿಂಗು ಆಸ್ ವೆಲ್ ಆಸ್ ಸ್ಟೇಟ್ ಕೌನ್ಸಿಲಿಂಗು ಫಸ್ಟ್ ರೌಂಡು ಮುಗಿದು ಹೋಗಿರುತ್ತೆ. ಈ ಫಸ್ಟ್ ರೌಂಡಿಗೆ ಪ್ರೊಸೀಜರ್ ಏನು, ಆ ಪ್ರೊಸೀಜರ್ ಬಗ್ಗೆ ನಾನು ಈಗ ಎಕ್ಸ್ಪ್ಲೇನ್ ಮಾಡ್ತೇನೆ. ನೋಡಿ, ಇಲ್ಲಿ ಫಸ್ಟ್ ನೀವು ರಿಜಿಸ್ಟರ್ ಮಾಡ್ಕೋಬೇಕು MCC ಅವರಿಗೆ, ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿಗೆ. ಇದೇ 4ನೇ ತಾರೀಕಿನಿಂದ ನೀವು ರಿಜಿಸ್ಟರ್ ಮಾಡ್ಕೊಳ್ತೀರಿ. ರಿಜಿಸ್ಟರ್ ಆದ ನಂತರ ನೀವು ಫೀಸನ್ನು ಪೇ ಮಾಡಬೇಕಾಗುತ್ತೆ. ಪ್ರಿಸ್ಕ್ರೈಬ್ಡ್ ಫೀಸನ್ನು, ಅಲ್ಲಿ ಕೌನ್ಸಿಲಿಂಗ್ ಫೀಸನ್ನು ಪೇ ಮಾಡ್ತೀರಾ. ಆಮೇಲೆ ಆಪ್ಷನ್ ಎಂಟ್ರಿ ಅವಕಾಶ ಸಿಗುತ್ತೆ, ಆಪ್ಷನ್ ಎಂಟ್ರಿ ಕೊಡ್ತೀರಾ. ನೆಕ್ಸ್ಟ್ ಅಕಾರ್ಡಿಂಗ್ ಟು ಯುವರ್ ನೀಟ್ ರ್ಯಾಂಕ್ ಮತ್ತು ಯುವರ್ ಕೆಟಗರಿ, ಬೇಸ್ಡ್ ಆನ್ ದಟ್ MCC ಈಸ್ ಗೋಯಿಂಗ್ ಟು ಅಲಾಟ್ ದ ಸೀಟ್. ಈ ಸೀಟ್ ಸಿಕ್ಕ ನಂತರ KEA ಅವ್ರದ್ದು ಅಷ್ಟೇ. ಈಗ ನಿಮ್ಗೆ 13ನೇ ತಾರೀಕಿಗೆ ನಿಮ್ಮದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ, 17ಕ್ಕೆ ಮುಗಿದು ಹೋಗುತ್ತೆ. 22, 23ಕ್ಕೆ ಅವರು ಫಸ್ಟ್ ರೌಂಡ್ ರಿಸಲ್ಟ್ ಕೊಡ್ತಾರೆ. 29ಕ್ಕೆ ಹೋಗಿ ನೀವು ಅಡ್ಮಿಷನ್ ಅಲಾಟ್ ಆದ ಕಾಲೇಜಿನಲ್ಲಿ ತೊಗೋಬೇಕಾಗ್ತದೆ. ರಿಸಲ್ಟ್ ನಿಮಗೆ ಅಲಾಟ್ ಆದ ನಂತರ, ಫಸ್ಟ್ ರೌಂಡ್ನಲ್ಲಿ ಸೀಟ್ ಅಲಾಟ್ ಆದ ನಂತರ, ಅಥವಾ ಸೀಟ್ ಅಲಾಟ್ ಆಗದೇ ಇದ್ರೇನು, ಇದು ನಾನು ಪ್ರೊಸೀಜರ್ ಏನು ಅಂಥೇಳಿ ನಾನು ಹೇಳ್ತೇನೆ. ನಿಮಗೆ ಸೀಟ್ ಅಲಾಟ್ ಆಗಿ ರಿಸಲ್ಟ್ ಬರುತ್ತೆ, ಸೀಟ್ ಅಲಾಟ್ ಆಗಿರುತ್ತೆ. ಸೀಟ್ ಅಲಾಟ್ ಆದ ನಂತರ ಇಲ್ಲಿ 2 ವರ್ಡ್ಗಳನ್ನು ನೀವು ನೆನಪಿಟ್ಕೋಬೇಕು. ಒಂದು ಫ್ರೀಜ್, ಮತ್ತೊಂದು ಫ್ಲೋಟ್ ಅಂತೇಳಿ. ಫ್ರೀಜ್ ಅಂತಂದರೆ ನಿಮಗೆ ಫಸ್ಟ್ ರೌಂಡ್ನಲ್ಲಿ ಸಿಕ್ಕ ಸೀಟನ್ನು ನೀವು ಹ್ಯಾಪಿ ಅದಕ್ಕೆ, ನಿಮಗೆ ಈ ಡೋಂಟ್ ವಾಂಟ್ ಟು ಲೂಸ್ ದಟ್ ಸೀಟ್. ಅವಾಗ ಏನು ಮಾಡಬೇಕಾಗುತ್ತೆ, ನೀವು ಆನ್ಲೈನ್ನಲ್ಲಿ ನೋಡಿ, ಈ ವರ್ಷ MCC ಬ್ರಾಟ್ ನ್ಯೂ ರೂಲ್ ಆರ್ ನ್ಯೂ ಚೇಂಜಸ್ ಇನ್ ದ ರೂಲ್ಸ್. ಅದೇನಂತಂದರೆ, ನೀವು ನೇರವಾಗಿ ಅಲಾಟ್ ಆದ ನಂತರ ನೀವು ಇಫ್ ಯು ಆರ್ ಹ್ಯಾಪಿ ವಿತ್ ದ ಸೀಟ್ ಆಲ್ಸೋ, ನೋ ನೀಡ್ ಆಫ್ ಗೋಯಿಂಗ್ ಟು ರಿಪೋರ್ಟ್ ಟು ದ ಕಾಲೇಜ್.
ಆದರೆ ಏನು ಮಾಡಬೇಕು, ಆನ್ಲೈನ್ನಲ್ಲಿ ನಿಮ್ಮ ವಿಲ್ಲಿಂಗ್ನೆಸ್ಸನ್ನು ಕೊಡಬೇಕು. ನೆಕ್ಸ್ಟ್ ಯು ಹ್ಯಾವ್ ಟು ಅಪ್ಲೋಡ್ ಯುವರ್ ರಿಲೆವೆಂಟ್ ಡಾಕ್ಯುಮೆಂಟ್ಸ್. ಅದು ಬ್ಲರ್ ಆಗದ ರೀತಿಯಲ್ಲಿ ಸರಿಯಾಗಿ ನೀವು ಅಪ್ಲೋಡನ್ನು ಮಾಡಬೇಕಾಗುತ್ತೆ. ಆಮೇಲೆ ನೋಡಿ, MCC ಒಳಗೆ ನಿಮಗೆ ಅಲಾಟ್ ಆಗಿರುತ್ತೆ ಸೀಟು. ಆದರೆ ಇನ್ನೊಂದು ಚಾನ್ಸ್ ಸ್ಟೇಟ್ನಲ್ಲಿ ಇರುತ್ತೆ. ಕರ್ನಾಟಕ ಸ್ಟೇಟ್ನಲ್ಲಿ ಕೌನ್ಸಿಲಿಂಗ್ 13ನೇ ತಾರೀಕಿಗೆ ಸ್ಟಾರ್ಟ್ ಆಗೋದ್ರಿಂದ ಅಲ್ಲಿ ಇನ್ನೂ ಅವಕಾಶ ಇರೋದ್ರಿಂದ ಯು ಕ್ಯಾನ್ ಟೇಕ್ ಪಾರ್ಟ್ ಇನ್ ದ್ಯಾಟ್ ಆಲ್ಸೋ. ಆವಾಗ ಇಫ್ ಯು ಆರ್ ಹ್ಯಾಪಿ ವಿತ್ ದ ಸ್ಟೇಟ್ ಸೀಟ್, ನಿಮಗೇನೋ ಇಫ್ ಯು ಫೀಲ್ ದಟ್ ದಿಸ್ ಸ್ಟೇಟ್ ಕೋಟಾ ಸೀಟ್ ಈಸ್ ಬೆಟರ್ ದೆನ್ MCC ಅಲಾಟೆಡ್ ಸೀಟ್ ಅಂತಂದರೆ, ಆವಾಗ ನೀವು ಅಲ್ಲಿ ಯು ಕ್ಯಾನ್ ಕ್ವಿಟ್ ದ MCC ಸೀಟ್ ಆನ್ಲೈನ್ ಓನ್ಲಿ. ಯು ಕ್ಯಾನ್ ರಿಸೈನ್ ಫ್ರಮ್ MCC ಸೀಟ್. ಅದು ಆನ್ಲೈನ್ನಲ್ಲೇ, ನೋ ನೀಡ್ ಆಫ್ ಗೋಯಿಂಗ್ ಹಿಯರ್ ಆ್ಯಂಡ್ ದೇರ್. ಅದು ಮಾಡಿ ನೀವು ಸ್ಟೇಟ್ನಲ್ಲಿ ಜಾಯ್ನ್ ಆಗ್ಬೋದು. ಇಲ್ಲ, ನಿಮ್ಗೆ ಸ್ಟೇಟ್ ಸೀಟ್ ಅಲಾಟ್ ಆಗಿದ್ದು ಯು ಆರ್ ನಾಟ್ ಹ್ಯಾಪಿ ವಿತ್ ದಟ್, ಯು ಆರ್ ಮೋರ್ ಹ್ಯಾಪಿ ವಿತ್ ದ MCC ಸೀಟ್, ಸೆಂಟ್ರಲ್ ಕೌನ್ಸಿಲಿಂಗ್ ಸೀಟ್. ಆವಾಗ ನೀವೇನು ಮಾಡ್ಬೋದು, ನೀವು ನಿಮ್ಮ ರಿಲೆವೆಂಟ್ ಡಾಕ್ಯುಮೆಂಟ್ ಜೊತೆ ನೀವು ನೇರವಾಗಿ ಕಾಲೇಜಿಗೆ ಹೋಗಿ ಶೆಡ್ಯೂಲ್ ಪ್ರಕಾರ ಹೋಗಿ ಅಡ್ಮಿಷನನ್ನು ನೀವು ತೆಗೆದುಕೊಳ್ಬೇಕಾಗ್ತದೆ. ಇದು ಫ್ರೀಜ್ ಮಾಡಿದ ಕ್ಯಾಂಡಿಡೇಟ್, ಇದು ಫಸ್ಟ್ ರೌಂಡಿಂದು. ಇನ್ನು ಫ್ಲೋಟ್ ಆಪ್ಷನ್ ಅಂದರೆ, ಫ್ಲೋಟ್ ಅಂತಂದರೆ ಹೂ ಆರ್ ಗೋಯಿಂಗ್ ಫಾರ್ ಅಪ್ಗ್ರೇಡೇಷನ್ ಆರ್ ಹೂ ಆರ್ ಇಂಟ್ರೆಸ್ಟೆಡ್ ಟು ಟೇಕ್ ಪಾರ್ಟ್ ಇನ್ ಸೆಕೆಂಡ್ ರೌಂಡ್. ಈಗ ಅಲಾಟ್ ಸೀಟ್ ಬಗ್ಗೆ ನಾಟ್ ಹ್ಯಾಪಿ ವಿತ್ ದಟ್ ಮಚ್, ಓಕೆ, ದೇ ವಾಂಟ್ ಟು ಕಂಟಿನ್ಯೂ ಇನ್ ಫಾರ್ ಸೆಕೆಂಡ್ ರೌಂಡ್. ಅವ್ರು ಏನು ಮಾಡಬೇಕು ಅಂತಂದರೆ, ಅವರು ಕೂಡ ಆನ್ಲೈನ್ನಲ್ಲೇ ಅವ್ರ ವಿಲ್ಲಿಂಗ್ನೆಸ್ಸನ್ನು ತಿಳಿಸಬೇಕು. ನೆಕ್ಸ್ಟ್ ದೇ ಹ್ಯಾವ್ ಟು ಅಪ್ಲೋಡ್ ದ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಆನ್ಲೈನ್ ಓನ್ಲಿ. ಮಾಡಿದ ನಂತರ ಇಲ್ಲಿ ಇದು ಫಸ್ಟ್ ರೌಂಡಿಂದು MCCದು ಮುಗಿತು. ಇನ್ನು ಫಸ್ಟ್ ರೌಂಡ್ ಆಫ್ ಸ್ಟೇಟಿಗೆ ದೇ ಕ್ಯಾನ್ ಟೇಕ್ ಪಾರ್ಟ್. ಅವರು ಕೂಡ ಸ್ಟೇಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. KEA ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಇಫ್ ದೇ ಗೆಟ್ ಸೀಟ್ ದೇರ್ ಹ್ಯಾಪಿ, ಇಫ್ ದೇ ಆರ್ ಹ್ಯಾಪಿ ವಿತ್ ದ KEA ಸೀಟ್, ಆವಾಗ ದೇ ಕ್ಯಾನ್ ರಿಸೈನ್ MCC ಸೀಟ್, ದೇ ಆರ್ ಕ್ವಿಟ್ ದ MCC ಸೀಟ್ ಆನ್ಲೈನ್ ಓನ್ಲಿ ಮಾಡ್ಬೋದು. ಇಲ್ಲ ಅಂತಂದರೆ ಇಫ್ ನಾಟ್ ಹ್ಯಾಪಿ ವಿತ್ ದ ಬೋತ್ ದ ಸೀಟ್ MCC ಆಸ್ ವೆಲ್ ಆಸ್ KEA ಫಸ್ಟ್ ರೌಂಡ್, ಅವರು ಸೆಕೆಂಡ್ ರೌಂಡಿಗೆ ಹೋಗ್ಬೋದು. ಇಲ್ಲಿ ಫ್ರೀ ಎಕ್ಸಿಟ್ ಇರೋದ್ರಿಂದ ಅವರು ಸೆಕೆಂಡ್ ರೌಂಡಿಗೆ ಹೋಗ್ಬೋದು. ಅಥವಾ ನೀವು ನೆಕ್ಸ್ಟ್ ಯು ಕ್ಯಾನ್ ಸ್ಟಾಪ್ ಯುವರ್ ಕೌನ್ಸಿಲಿಂಗ್ ಇಟ್ಸೆಲ್ಫ್, ಬೇಡ ಅಂತಂದರೆ, ಅಂದರೆ ಯು ಕ್ಯಾನ್ ಕ್ವಿಟ್ ದ ಕೌನ್ಸಿಲಿಂಗ್. ಅದು ಫ್ರೀ ಎಕ್ಸಿಟ್ಟು ಇರೋದಿದೆ. ಇದು ಫಸ್ಟ್ ರೌಂಡಿಂದ ಸಿಸ್ಟಮು. ಇದರಲ್ಲಿ ಏನೂ ಪ್ರಾಬ್ಲಮ್ ಇರೋಲ್ಲ. ನೀವು ಕರ್ನಾಟಕದ ಸ್ಟೂಡೆಂಟ್ಸ್, ವಾಟ್ ಐ ಆಮ್ ಆಸ್ಕಿಂಗ್ ಕರ್ನಾಟಕ ಸ್ಟೂಡೆಂಟ್ಸ್, ದೇ ಶುಡ್ ಟೇಕ್ ಪಾರ್ಟ್ ಇನ್ ಬೋತ್ ದ ಕೌನ್ಸಿಲಿಂಗ್, MCC ಆಸ್ ವೆಲ್ ಆಸ್ ಸ್ಟೇಟ್. ಯಾಕೆಂತಂದರೆ ಇಲ್ಲಿ ಅವರು ಯು ಆರ್ ನಾಟ್ ಗೋಯಿಂಗ್ ಟು ಲೂಸ್ ಎನಿಥಿಂಗ್. ಇದು ಫ್ರೀ ಎಕ್ಸಿಟ್ ಇರೋದ್ರಿಂದ ನೀವು ತೆಗೆದುಕೊಳ್ಳಿ. 1 ವೀಕ್ ಟೈಮ್ ಇರುತ್ತೆ ನಿಮಗೆ ಸ್ಟೇಟ್ ಕೌನ್ಸಿಲಿಂಗಿಗೂ ಮತ್ತು ಸೆಂಟ್ರಲ್ ಕೌನ್ಸಿಲಿಂಗಿಗೂ. ಸೆಂಟ್ರಲ್ ಕೌನ್ಸಿಲಿಂಗನ್ನು ಇವರು ಫಾಲೋ ಮಾಡಬೇಕಾಗ್ತದೆ, ಯಾರು ಸ್ಟೇಟ್ ಕೌನ್ಸಿಲಿಂಗ್. ಅಲ್ಲಿ 1 ವೀಕ್ ಇದೆ. ಅವರು 4th ಸ್ಟಾರ್ಟ್ ಆಗುತ್ತೆ, ಇವರು 13th ಸ್ಟಾರ್ಟ್ ಆಗುತ್ತೆ. ಅವ್ರ ರಿಸಲ್ಟ್ ಫಸ್ಟ್ ರೌಂಡ್ ಬರುತ್ತೆ 17th, ಇವ್ರದ್ದು 23rd or 24th ಬರುತ್ತೆ. ಅಲ್ಲಿ 23rd ಈಸ್ ಲಾಸ್ಟ್ ಡೇಟ್ MCC ಅವರಿಗೆ ಟು ಗೆಟ್ ಅಡ್ಮಿಷನ್. ಇಲ್ಲಿ 29th ಈಸ್ ದ ಲಾಸ್ಟ್ ಡೇಟ್ ಟು ಗೆಟ್ ಅಡ್ಮಿಷನ್. ಇದು ಫಸ್ಟ್ ರೌಂಡಿನ ಟೈಮ್ ಟೇಬಲ್. ಪ್ರೊಸೀಜರ್ ನಿಮಗೆ ಹೇಳಿದೆ, ಎಲ್ಲ ಆನ್ಲೈನಲ್ಲೇ ಇರುತ್ತೆ. ನೋ ನೀಡ್ ಆಫ್ ಗೋಯಿಂಗ್ ಟು ಕಾಲೇಜ್ ಆ್ಯಂಡ್ ರಿಪೋರ್ಟ್. ಹೀಗಿರೋದ್ರಿಂದ ನೀವು ಕುಳಿತುಕೊಂಡು ಈಸಿಯಾಗಿ ನೀವು ಕೌನ್ಸಿಲಿಂಗನ್ನು ಮಾಡ್ಬೋದು. ಆದರೆ ಆಪ್ಷನ್ ಎಂಟ್ರಿ ಕೊಡಬೇಕಾದ್ರೆ ಯು ಶುಡ್ ಬಿ ಮೋರ್ ಕೇರ್ಫುಲ್, ಎಸ್ಪೆಷಲಿ MCC ಹೂ ಆರ್ ಅಟೆಂಡಿಂಗ್ MCC counseling, who are interested to go through MCC. ಅವ್ರಿಗೆ ಎಲ್ಲಿ ಅಡ್ಮಿಷನ್ ನಿಮಗೆ ಗೊತ್ತಿರೋ ಹಾಗೆ 85% ಆಫ್ ಗೌರ್ಮೆಂಟ್ ಕಾಲೇಜ್ ಸೀಟ್ಸ್ ಎನಿವೇರ್ ಇನ್ ಇಂಡಿಯಾ, ಆಲ್ ಓವರ್ ಇಂಡಿಯಾ ಗೌರ್ಮೆಂಟ್ ಕಾಲೇಜ್ 15% ಸೀಟ್ಸ್ ಫಿಲ್ಡ್ ಬೈ MCC. ಅದೇ ರೀತಿ ಆಲ್ ಏಮ್ಸ್ ಅಂದರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನ ಎಲ್ಲ ಸೀಟ್ಗಳು ಕೂಡ MCC ಥ್ರೂನೇ ಅಲಾಟ್ ಆಗ್ತದೆ. ನೆಕ್ಸ್ಟ್ ಡೀಮ್ಡ್ ಯೂನಿವರ್ಸಿಟಿ ಕಾಲೇಜುಗಳು ಕೂಡ ಸೀಟ್ಗಳು ಕೂಡ MCC ಥ್ರೂ ಆಗೋದ್ರಿಂದ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ. ಒಳ್ಳೆ ರ್ಯಾಂಕ್ ಇದ್ದವರು ಕೂಡ ಹೂ ಆರ್ ಹ್ಯಾವಿಂಗ್ ವೆರಿ ಗುಡ್ ರ್ಯಾಂಕ್, ದೇ ಮೆಟ್ ಟ್ರೈ ಫಾರ್ ಏಮ್ಸ್ ಅಥವಾ ಜಿಪ್ಮೇರ್ ಅಥವಾ ESI ಮೆಡಿಕಲ್ ಕಾಲೇಜ್ ಆ ಥರ ಕಾಲೇಜುಗಳಿಗೆ ಅವರು ಪ್ರಯತ್ನ ಮಾಡ್ಬೋದು. ಲೋ ರ್ಯಾಂಕ್ ಅಥವಾ ಹೂ ಆರ್ ಏಬಲ್ ಟು ಪೇ ಮೋರ್ ಫೀಸ್ ಅವರು ಡೀಮ್ಡ್ ಯೂನಿವರ್ಸಿಟಿ ಕಾಲೇಜುಗಳಿಗೆ ಪ್ರಯತ್ನ ಮಾಡ್ಬೋದು. ಇಲ್ಲಿ ಅಡ್ವಾಂಟೇಜ್ ಅಂತಂದರೆ
you may get best colleges of India. You who are having good rank ಅಥವಾ who are able to pay more fees, ಅವರು MCC through ನೀವು ಇಫ್ ಯು ಟ್ರೈ ಯು ವಿಲ್ ಗೆಟ್ ಬೆಟರ್ ಕಾಲೇಜ್ ಆ್ಯಂಡ್ ಬೆಟರ್ ಸೀಟ್ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇಫ್ ಯು ನಾಟ್ ಹ್ಯಾಪಿ ವಿತ್ ದ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆಫ್ MCC, ಅವರು ದೇ ಕ್ಯಾನ್ ಕ್ವಿಟ್ ದ ಕೌನ್ಸಿಲಿಂಗ್. ಫ್ರೀ ಎಕ್ಸಿಟ್ ಇರೋದ್ರಿಂದ ಅಲ್ಲೇನೂ ಪ್ರಾಬ್ಲಮ್ ಇರೋದಿಲ್ಲ. ಇನ್ನು ಸ್ಟೇಟ್ನಲ್ಲಿ 13ನೇ ತಾರೀಕಿನಿಂದ ಸ್ಟಾರ್ಟ್ ಆಗೋದ್ರಿಂದ 17ಕ್ಕೆ ನಿಮ್ಗೆ 22ರವರೆಗೆ ಇಲ್ಲಿ ಸಮಯ ಇರೋದ್ರಿಂದ 17ಕ್ಕಲ್ಲಿ 17th ರಿಸಲ್ಟ್ ಬರೋದ್ರಿಂದ ಯು ಕ್ಯಾನ್ ಡಿಸೈಡ್ ಆಫ್ಟರ್ ಸೀಯಿಂಗ್ ದ ರಿಸಲ್ಟ್ ಇಲ್ಲಿ ಯಾವ ಆಪ್ಷನ್ ಕೊಡಬೇಕು, ಏನು ಮಾಡಬೇಕು ಅಂತ ಅನ್ನೋದು. ಅದಕ್ಕಾಗಿ ಈ ವರ್ಷ ತುಂಬ ಈಸಿಯಾಗಿದೆ. ಎಲ್ಲ ಮನೆಯಲ್ಲಿ ಕೂತ್ಕೊಂಡೇ ಆನ್ಲೈನ್ನಲ್ಲೇ ನೀವು ಬೋತ್ ದ ಕೌನ್ಸಿಲಿಂಗನ್ನು ಮಾಡ್ಬೋದು. ಮತ್ತು ಫ್ರೀ ಎಕ್ಸಿಟ್ ಇರೋದ್ರಿಂದ ನೀವು ಎಲ್ಲರೂ ಬೋತ್ ದ ಏನು ಕೌನ್ಸಿಲಿಂಗನ್ನು ಅಟೆಂಡ್ ಆಗಿ ನಿಮಗೆ ಬೇಕಾದಂಥ ಕಾಲೇಜುಗಳಿಗೆ ಆಪ್ಷನನ್ನು ಕೊಡಿ. ಚಾಯ್ಸ್ ಫಿಲ್ಲಿಂಗ್ ಕೇರ್ಫುಲ್ಲಾಗಿ ಮಾಡಿ, ಎಸ್ಪೆಷಲಿ MCC ಥ್ರೂ. ಯಾಕಂದರೆ ಡೀಮ್ಡ್ ಯೂನಿವರ್ಸಿಟಿ ಕಾಲೇಜ್ ಕೊಡಬೇಕಾದ್ರೆ ಫೀಸ್ ಸ್ಟ್ರಕ್ಚರನ್ನು ಸರಿಯಾಗಿ ನೋಡ್ಕೊಳ್ಳಿ. ಯಾಕಂದರೆ ಹೈ ಫೀಸ್ ಡೀಮ್ಡ್ ಯೂನಿವರ್ಸಿಟಿ ಕಾಲೇಜುಗಳಲ್ಲಿ, ಮೆಡಿಕಲ್ ಕಾಲೇಜುಗಳಲ್ಲಿ ಇರ್ತದೆ. 15 to 25 lakhs ಪರ್ ಆ್ಯನ್ಯೂಮ್ ಇರುತ್ತೆ. ಆದ್ದರಿಂದ ಬಿಫೋರ್ ಗಿವಿಂಗ್ ಎನಿ ಡೀಮ್ಡ್ ಯೂನಿವರ್ಸಿಟಿ ಮೆಡಿಕಲ್ ಕಾಲೇಜನ್ನು ಅಲ್ಲಿ ಫೀಸ್ ಸ್ಟ್ರಕ್ಚರ್ ನೋಡಿಕೊಂಡ್ರೆ ಇಫ್ ಆರ್ ಏಬಲ್ ಟು ಪೇ ದ್ಯಾಟ್ ಮಚ್ ಓನ್ಲಿ ಯು ಗಿವ್ ದ ಆಪ್ಷನ್ಸ್, ಅದರ್ವೈಸ್ ಡೋಂಟ್ ಗಿವ್ ಎನಿ. ಹೂ ಆರ್ ಹ್ಯಾವಿಂಗ್ ಗುಡ್ ರ್ಯಾಂಕ್, ಓಕೆ, ದೇ ಕ್ಯಾನ್ ಟ್ರೈ ಫಾರ್ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಜಿಪ್ಮೇರ್ ಆರ್ ಸೆಂಟ್ರಲ್ ಯೂನಿವರ್ಸಿಟೀಸ್. ಅದೇ ರೀತಿ 15% ಆಲ್ ಇಂಡಿಯಾ ಕೋಟಾ ಬೆಸ್ಟ್ ಕಾಲೇಜ್, ಗೌರ್ಮೆಂಟ್ ಕಾಲೇಜ್ ಇನ್ ಇಂಡಿಯಾ, ಅವನ್ನೆಲ್ಲ ನೀವು ಟ್ರೈ ಮಾಡಿ. if you get your choice college you can join, otherwise you can proceed second round. ಇಲ್ಲಿ ಇದು ಫ್ರೀಜ್ ಕೊಟ್ಟವ್ರಿಗೆ ಹೇಗೆ ಮತ್ತು ಫ್ಲೋಟ್ ಕೊಟ್ಟವ್ರಿಗೆ ಹೇಗೆ ಅಂತ ನಿಮ್ಗೆ ಹೇಳಿದೆ. ಇಲ್ಲಿ ಫ್ರೀಜ್ ಕೊಟ್ಟವರು ಅವ್ರು ಅಡ್ಮಿಷನ್ ತೊಗೊಳ್ಳೇಬೇಕಾಗ್ತದೆ ಫಸ್ಟ್ ರೌಂಡ್ ಆದಮೇಲೆ, ಸ್ಟೇಟ್ನಲ್ಲಿ ಕೌನ್ಸಿಲಿಂಗಲ್ಲಿ ಅಥವಾ MCC ಒಳಗೆ. ಇನ್ನು ಫ್ಲೋಟ್ ಕೊಟ್ಟವರು ದೇ ಕ್ಯಾನ್ ಕಂಟಿನ್ಯೂ ದೇರ್, ಅಂದರೆ ದೇ ಕ್ಯಾನ್ ಗೋ ಫಾರ್ ಸೆಕೆಂಡ್ ರೌಂಡ್. ಸ್ಟೇಟ್ನಲ್ಲೇ ಆಯಿತು, ಸೆಂಟ್ರಲ್ನೇ ಆಯಿತು. ಅದಕ್ಕಾಗಿ ಫ್ರೀ ಎಕ್ಸಿಟ್ ಇರೋದ್ರಿಂದ ಫಸ್ಟ್ ರೌಂಡ್ನಲ್ಲಿ ಕೌನ್ಸಿಲಿಂಗ್ ಮಾಡುವುದರಲ್ಲಿ ಯಾವುದೇ ಪ್ರಾಬ್ಲಮ್ಗಳು ಇರೋದಿಲ್ಲ. ದಯವಿಟ್ಟು ಎಲ್ಲರೂ ಫ್ರೀಯಾಗಿ ಮಾಡಿ ಅಂತ ಹೇಳ್ತಾ ಕೌನ್ಸಿಲಿಂಗ್ ಅಟೆಂಡ್ ಆಗಿ ಎಲ್ಲ ಕಡೆನೂ ಟ್ರೈ ಮಾಡಿ. ನಿಮ್ಮ ಬೇಕಾದಂಥ ಸೀಟನ್ನು, ಮೆಡಿಕಲ್ ಸೀಟನ್ನು ಬೇಕಾದ ಕಾಲೇಜಿನಲ್ಲಿ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಗುಡ್ ಲಕ್ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತೇನೆ. ಈ ಮುಗಿಸೋದಕ್ಕಿಂತ ಮುಂಚೆ ಒಂದು ಮಾತನ್ನು ಹೇಳ್ತೀನಿ. ಈ ಸೆಕೆಂಡ್ ರೌಂಡ್ ಬಗ್ಗೆ ಮತ್ತೆ ಏನೇನು ಇನ್ಫಾರ್ಮೇಷನ್ ಬರುತ್ತೆ, ಬೇಸ್ಡ್ ಆನ್ ದಟ್ ಐ ಆಮ್ ಗೋಯಿಂಗ್ ಟು ಪ್ರಿಪೇರ್ ಒನ್ ಮೋರ್ ವಿಡಿಯೋ ಬಿಫೋರ್ ಸ್ಟಾರ್ಟಿಂಗ್ ಸೆಕೆಂಡ್ ರೌಂಡ್. ಅದಕ್ಕಾಗಿ ಫಸ್ಟ್ ರೌಂಡ್ ನಿಮಗೆ ಸುಲಭವಾಗಿರುತ್ತೆ. ನೀವು ಶೆಡ್ಯೂಲ್ ನೋಡ್ಕೊಳ್ಳಿ, ಅದೇ ರೀತಿ ಪ್ರೊಸೀಜರನ್ನು ಫಾಲೋ ಮಾಡಿ. ಅದಕ್ಕಾಗಿ ಡೈಲಿ ನೀವು KEA ಮತ್ತು MCC ಎರಡೂ ವೆಬ್ಸೈಟ್ಗಳನ್ನು ಡೈಲಿ ಒಂದು ಸಲ ಚೆಕ್ ಮಾಡೋದನ್ನು ಕರೀರಿ. ಲೇಟೆಸ್ಟ್ ಇನ್ಫಾರ್ಮೇಷನನ್ನು, ಲೇಟೆಸ್ಟ್ ಇನ್ಸ್ಟ್ರಕ್ಷನನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಗುಡ್ ಲಕ್ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.